ಜಿಲ್ಲಾಡಳಿತ ಸತತ ಜಾಗೃತಿ ಹಾಗೂ ಪ್ರಯತ್ನದ ಫಲವಾಗಿ ಆ ಜಿಲ್ಲೆಯ ರೈತರಿಗೆ ನೂರಾರು ಕೋಟಿ ಬೆಳೆ ವಿಮೆ ಘೋಷಣೆಯಾಗಿತ್ತು. ಇನ್ನೇನು ತಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಎಂದುಕೊಂಡಿದ್ದವರಿಗೆ ಶಾಕ್ ಕಾದಿತ್ತು. ಕೇವಲ ಅರ್ಧ ಹಣ ಮಾತ್ರ ಬಂದಿತ್ತು. ಸದ್ಯ ಬಾಕಿ ಹಣ ಬಿಡುಗಡೆ ವಿಷಯದಲ್ಲಿ ರಾಜಕೀಯ ಕೆಸರೆರಚಾಟ ಶುರುವಾಗಿದ್ದು ಅನ್ನದಾತರಿಗೆ ನುಂಗಲಾರದ ತುತ್ತಾಗಿದೆ. ಹೌದು, ಈ ಬಾರಿ ಕಲಬುರಗಿಯ ಜಿಲ್ಲೆಯ ರೈತರು ಖುಷಾಗಿದ್ದರು. ಕಳೆದ ಮುಂಗಾರು ಬೆಳೆ ಕೈಕೊಟ್ಟರೂ ದಾಖಲೆ ಪ್ರಮಾಣದಲ್ಲಿ ಕೋಟಿ ಕೋಟಿ ಹಣ ಘೋಷಣೆಯಾಗಿತ್ತು. ಹೀಗಾಗಿ ಕಲಬುರಗಿ ಜಿಲ್ಲೆಯ ರೈತರು ಫುಲ್ ಖುಷಾಗಿದ್ದರು. ಬೆಳೆ ಕೈಕೊಟ್ಟರೂ ಬೆಳೆ ವಿಮೆ ಕೈ ಹಿಡಿಯುತ್ತೆ ಎನ್ನೋ ಆಸೆ ಇಟ್ಟುಕೊಂಡಿದ್ದರು. ಯಾಕಂದ್ರೆ ಕಳೆದ ವರ್ಷ ಮುಂಗಾರು ಹಂಗಾಮಿನಲ್ಲಿ ಬೆಳೆ ವಿಮೆ ಕಟ್ಟಿದ ರೈತರಿಗೆ ಬರೋಬ್ಬರಿ 657 ಕೋಟಿ ರೂಪಾಯಿ ಘೋಷಣೆಯಾಗಿತ್ತು. ಕಲಬುರಗಿ ಜಿಲ್ಲಾಡಳಿತ ಸತತ ಜನಜಾಗೃತಿ ಮೂಡಿಸಿದ ಹಿನ್ನೆಲೆ ದಾಖಲೆ ಪ್ರಮಾಣದಲ್ಲಿ ಬೆಳೆ ವಿಮೆ ಮಾಡಿಸಿದ್ದರು. ಹೀಗಾಗಿ 657 ಕೋಟಿ ರೂಪಾಯಿ ಜಿಲ್ಲೆಯ ರೈತರಿಗೆ ಘೋಷಣೆಯಾಗಿತ್ತು. ಇದರಿಂದ ಸಹಜವಾಗಿ ಅನ್ನದಾತರ ಕೂಟ ನಿಟ್ಟುಸಿರು ಬಿಟ್ಟಿದ್ದರು. ಯಾಕಂದ್ರೆ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ್ರೂ ಬೆಳೆ ವಿಮೆ ಹಣ ಕೈ ಹಿಡಿಯುತ್ತೆ ಅಂತ ಆಸೆ ಇಟ್ಟುಕೊಂಡಿದ್ದರು. ಅದರಂತೆ ಮೊದಲ ಕಂತಾಗಿ 341 ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು. ಈ ಹಣದಲ್ಲಿ ಕೆಲವೊಂದಿಷ್ಟು ರೈತರ ಖಾತೆಗೆ ಹಣ ಜಮಾ ಆಗಿದೆ. ನಿರೀಕ್ಷೆಯಲ್ಲಿದ್ದ ಉಳಿದ ರೈತರಿಗೆ ಬರಸಿಡಿಲು ಬಡಿದಂತಾಗಿತ್ತು. ಯಾಕಂದ್ರೆ ತಮಗೂ ಅಷ್ಟು ಹಣ ಬರುತ್ತೆ ಅಂತ ಬಕಾಪಕ್ಷಿಯಂತೆ ಕಾಯುತ್ತಿದ್ದ ರೈತರಿಗೆ 1 ವರ್ಷವಾದರೂ ಹಣ ಬಂದಿಲ್ಲ. ಸಾಕಷ್ಟು ನಿರೀಕ್ಷೆಯಲ್ಲಿದ್ದ ಅನ್ನದಾತರಿಗೆ ನಿರಾಸೆಯಾಗಿತ್ತು. ಇದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ಬಿಜೆಪಿ ಆರೋಪಿಸಿತ್ತು. ಯಾಕಂದ್ರೆ ಬೆಳೆ ಪರಿಹಾರವೂ ಸರ್ಕಾರ ನೀಡಿಲ್ಲ. ಅಟ್ಲೀಸ್ಟ್ ರೈತರು ಮಾಡಿದ ಬೆಳೆ ವಿಮೆಯಾದರೂ ಬರುತ್ತೆ ಅಂದ್ರೆ ಸರ್ಕಾರ ಅದಕ್ಕೂ ತಣ್ಣೀರೆರಚಿದೆ ಅಂತ ಆರೋಪಿಸಿತ್ತು. ಅಲ್ಲದೆ ಹಲವು ಬಾರಿ ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ಕೂಡ ಮುಟ್ಟಿಸಿತ್ತು. ಬೆಳೆ ವಿಮೆ ಬಿಡುಗಡೆ ವಿಚಾರದಲ್ಲಿ ಸರ್ಕಾರವೇ ರೈತರ ಜೊತೆ ಚೆಲ್ಲಾಟವಾಡುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದರು. ಕಳೆದ ವರ್ಷದ ಮುಂಗಾರು ಹಂಗಾಮು ಮುಗಿದು ಮತ್ತೊಂದು ಮುಂಗಾರು ಮುಗಿಯುವ ಹಂತಕ್ಕೆ ಹೋಗಿದೆ. ಆದರೆ ಇಲ್ಲಿಯವರೆಗೆ ಹಣ ಮಾತ್ರ ರೈತರ ಖಾತೆಗೆ ಜಮಾ ಆಗಿಲ್ಲ. ಆದರೆ ಸದ್ಯ ಬೆಳೆ ವಿಮೆ ಹಣ ಬಿಡುಗಡೆ ಆಗದೇ ಇರೋದಕ್ಕೆ ಬಿಜೆಪಿಯೇ ಕಾರಣ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅಧಿಕಾರಿಗಳ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧವೇ ಬೆಳೆ ವಿಮೆ ಅನಧಿಕೃತವಾಗಿ ಮಾಡಿದ್ದಾರೆ ಅಂತ ದೂರು ನೀಡಿದ್ದರಂತೆ. ಹೀಗಾಗಿ ಬೆಳೆ ಬಾಕಿ ಹಣ ಬಿಡುಗಡೆ ಆಗಿಲ್ಲ ಅಂತ ಕಾಂಗ್ರೆಸ್ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ದಾಖಲೆ ಮೊತ್ತದ ಬೆಳೆ ವಿಮೆ ಬಿಡುಗಡೆ ಆಗಿತ್ತು. ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಬಿಜೆಪಿ ನಾಯಕರೇ ಇಲ್ಲಸಲ್ಲದ ಆರೋಪ ಮಾಡಿ ಬಾಕಿ 326 ಕೋಟಿ ಹಣ ಬಿಡುಗಡೆ ಆಗದಂತೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ರೈತರ ವಿಚಾರದಲ್ಲಿ ಬಿಜೆಪಿ ನಾಟಕವಾಡುತ್ತಿದ್ದು ರೈತರಿಗೆ ಬರಬೇಕಾಗಿದ್ದ ಹಣವನ್ನ ತಡೆಹಿಡಿದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸದ್ಯ ಬಿಜೆಪಿ ಕಾಂಗ್ರೆಸ್ ರಾಜಕೀಯ ಕೆಸರೆರಚಾಟದಲ್ಲಿ ಅನ್ನದಾತರು ಬಡವ ಆಗಿದ್ದಾರೆ. ಅಷ್ಟೋ ಇಷ್ಟೋ ಹಣ ತಮ್ಮ ಕೈ ಸೇರುತ್ತೆ ಎಂದುಕೊಂಡಿದ್ದ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ದಾರೆ. ಅದೇನೇ ಇರಲಿ, ಇನ್ನಾದರೂ ರಾಜಕೀಯ ಪಕ್ಷಗಳು ರೈತರ ವಿಚಾರದಲ್ಲಿ ರಾಜಕೀಯ ಮಾಡದೆ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಬೇಕು ಅನ್ನೋದೇ ನಮ್ಮ ಆಶಯ.